ಜಯನಗರದ ರಾಯರ ಮಠಕ್ಕೆ ಸಾಕಷ್ಟು ಭಕ್ತಾದಿಗಳು ಬರ್ತಿದ್ದಾರೆ. ರಾಯರ ದರ್ಶನವನ್ನ ಪಡೆದುಕೊಳ್ತಿದ್ರೆ ಬೆಳಗ್ಗೆ 5 ಗಂಟೆಯಿಂದ ದೇವಸ್ಥಾನ ಓಪನ್ ಇದೆ. ಬೆಳಗ್ಗೆಯಿಂದ ಸಾಕಷ್ಟು ಭಕ್ತಾದಿಗಳು ಬಂದು ರಾಯರ ದರ್ಶನವನ್ನ ತೆಗೆದುಕೊಳ್ತಿದ್ದಾರೆ. ಈ ವರ್ಷ ಸುಖ ನೆಮ್ಮದಿ ಎಲ್ಲ ಕೊಡ್ಲಿ ಅಂತ ಸಾಕಷ್ಟು ಜನ ಭಕ್ತಾದಿಗಳು ಒಂದ್ ಕಡೆ ಪ್ರಾರ್ಥನೆ ಮಾಡ್ತಿದ್ರೆ. ದೃಶ್ಯಗಳನ್ನ ನೋಡ್ತಿರ್ಬೋದು, ಸರದಿ ಸಾಲಿನಲ್ಲಿ ನಿಂತು ಒಂದ್ ಕಡೆ ರಾಯರ ದರ್ಶನ ಪಡ್ತಿದ್ರೆ. ಯಾಕಂದ್ರೆ ಹೊರಗಡೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನ ಮಾಡಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ಕ್ಯೂನಲ್ಲಿ ನಿಂತುಕೊಂಡು ರಾಯರ ದರ್ಶನ ಪಡೆದುಕೊಡ್ತಿದ್ರೆ. ಬೆಳಗ್ಗೆಯಿಂದ ರಾಯರಿಗೆ ವಿಶೇಷ ಪೂಜೆ ಪುರಸ್ಕಾರ ಮಾಡಿದರೆ, ಹೂವಿನಿಂದ ಅಲಂಕೃತ ರಾಯರನ್ನ ಮಾಡಿದರೆ. ನೋಡ್ತಿರ್ಬೋದು, ದೃಶ್ಯಗಳು ಸಹ ತುಂಬಾ ಅದ್ಭುತವಾಗಿ ಮಾಡಿದರೆ. ಸಾಕಷ್ಟು ಭಕ್ತಾದಿಗಳು ಬಂದು ಒಂದ್ ಕಡೆ ರಾಯರ ದರ್ಶನ ಪಡೆದುಕೊಡ್ತಿದ್ರೆ. ಬೆಳಗ್ಗೆ 5 ಗಂಟೆ ದೇವಸ್ಥಾನ ಓಪನ್ ಇದೆ. ಹೊರಗಡೆ ತುಂಬಾ ರಶ್ ಇದೆ, ಒಂದ್ ಕಡೆ ಟ್ರಾಫಿಕ್ ಜಾಮ್ ಸುತ್ತಮುತ್ತ. ಹೀಗಾಗಿ ಸುತ್ತ ಒಂದು ಬೆಳಗ್ಗೆಯಿಂದ ಇಲ್ಲಿವರೆಗೂ ಸಾಕಷ್ಟು ಭಕ್ತಾದಿಗಳು ದರ್ಶನವನ್ನ ತೆಗೆದುಕೊಂಡಿದ್ದಾರೆ. ಇನ್ನೂ ಬರ್ತಾ ಇದ್ದಾರೆ. ರಾತ್ರಿ 10-11 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಯಾಕಂದ್ರೆ ಇವತ್ತು ಹೊಸ ವರ್ಷ ಮತ್ತು ಗುರುವಾರ ರಾಯರ ದರ್ಶನ ಪಡೆದುಕೊಂಡ್ರೆ ಇಷ್ಟಾರ್ಥಗಳು ಈಡೇರುತ್ತೆ ಎಂಬ ನಂಬಿಕೆ. ಹೀಗಾಗಿ ಭಕ್ತಾದಿಗಳು ಬಂದು ಸರದಿ ಸಾಲಿನಲ್ಲಿ, ಅದರಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ರಾಯರ ದರ್ಶನವನ್ನ ಪಡೆದುಕೊಳ್ತಿದ್ರೆ. ಇಲ್ಲಿ ಅರ್ಚಕರಾದ ನಂದಕುಮಾರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಗುರುಗಳೇ, ಎಷ್ಟು ಗಂಟೆಗೆ ಓಪನ್ ಆಯಿತು ಮತ್ತು ಸಾಕಷ್ಟು ಭಕ್ತಾದಿಗಳು ಬರ್ತಿದ್ದಾರೆ ಮತ್ತು ಹೊಸ ವರ್ಷ ರಾಯರ ವಾರ, ಏನು ಹೇಳ್ತೀರಿ ಗುರುಗಳಿಂದ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಬೆಂಗಳೂರಿನ ಕಲ್ಯಾಣಿ ನಗರದ ಜಯನಗರದ 5ನೇ ಸನ್ನಿಧಾನದಲ್ಲಿರುವ 5ನೇ ಬಡಾವಣೆಯಲ್ಲಿರುವ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿ 2ನೇ ಮಂತ್ರಾಲಯವೆಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಈ ಒಂದು ವಿಶೇಷವಾದ ಉತ್ಸವ ಗುರುರಾಯರ ಸನ್ನಿಧಾನದಲ್ಲಿ ನಡೀತಾ ಇದೆ. ತಾವು ಹೇಳಿದ ಪ್ರಕಾರ ನೂತನ ಹೊಸ ವರ್ಷ ಅಂದರೆ ನಿಮ್ಮ ಎಲ್ಲರಿಗೂ ಯುಗಾದಿ ಹಬ್ಬದ ನೂತನ ಹೊಸ ವರ್ಷ. ಆದರೂ ಸಹ ನಾವು ಆಂಗ್ಲದ ಒಂದು ಕ್ಯಾಲೆಂಡರ್ ಪ್ರಕಾರ ನೂತನ ಹೊಸ ವರ್ಷವನ್ನು ಆಚರಿಸ್ತೇವೆ. ಇದರ ಅಂಗವಾಗಿ ಸಹಸ್ರಾರು ಭಕ್ತರು ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಈಗ ಧನುರ್ಮಾಸ ಇರುವುದರಿಂದ ಬೆಳಗಿನ ಜಾವದಲ್ಲಿ ರಾಯರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ಅಲಂಕಾರಾದಿ ಕಾರ್ಯಕ್ರಮಗಳು, ಕನಕಾಭಿಷೇಕಗಳು ನೆರವೇರಿರುತ್ತೆ. ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭವಾದ ಭಕ್ತ ಜನರು ಈ ದಿನ ರಾತ್ರಿ 11 ಗಂಟೆವರೆಗೂ ಸಹ ಸಾರ್ವಜನಿಕವಾಗಿ ಪ್ರತಿಯೊಬ್ಬ ಭಕ್ತರಿಗೂ ರಾಯರ ದರ್ಶನ ಪಡೆಯಲು ಅವಕಾಶವನ್ನು ಮಾಡಿಕೊಟ್ಟಿರ್ತೇವೆ. ಇದೆಲ್ಲವೂ ಸಹ ನಮ್ಮ ಮಠದ ಹಿರಿಯ ವ್ಯವಸ್ಥಾಪಕರು ಆಗಿರುವಂತಹ RK ವಾದೀಂದ್ರಾಚಾರ್ಯರ ಒಂದು ನೇತೃತ್ವದಲ್ಲಿ ಭಕ್ತರ ಅನುಕೂಲಕ್ಕೋಸ್ಕರವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಗುರುರಾಯರ ಸನ್ನಿಧಾನದಲ್ಲಿ ಭಕ್ತರಿಗೆ ಅವಕಾಶಕ್ಕೋಸ್ಕರವಾಗಿ, ಭಕ್ತರಿಗೆ ಗುರುರಾಯರ ದರ್ಶನವಾಗಬೇಕು, ಗುರುಗಳ ಪ್ರಸಾದ ಸಿಗಬೇಕು, ತೀರ್ಥ ಫಲಮಂತ್ರಾಕ್ಷಿ ಸಿಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಈ ಪೂಜಾ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ. ಹೊರಗಡೆ ಸರದಿ ಸಾಲಿನಲ್ಲಿ ನಿಂತು ಕಡೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇದು ಹೊಸ ವರ್ಷ ಮತ್ತು ರಾಯರ ವಾರ. ಬೆಳಗ್ಗೆ ಎಷ್ಟು ಗಂಟೆಗೆ ತುಂಬಾ ಜನ ಬರ್ತಿದ್ದಾರೆ ಸ್ವಾಮೀಜಿ? ಗುರುಗಳು ಏನು ಹೇಳ್ತೀರಂತ? ತಮಗೆ ತಿಳಿಸಿದ ಹಾಗೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶಯತ್. ರಾಘವೇಂದ್ರ ಸ್ವಾಮಿಗಳವರನ್ನು ಯಾರು ಭಕ್ತಿಯಿಂದ ಭಜಿಸ್ತಾರೋ ಅವರಿಗೆ ಸಂಪೂರ್ಣವಾಗಿ ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹ ಮಾಡ್ತಾರೆ. ಯಾಕೆಂತಂದರೆ ಕಲಿಯುಗದ ಕಲ್ಪತರು ಆಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಯಾರು ಭಕ್ತಿಯಿಂದ ಗುರುರಾಯರನ್ನು ಭಜಿಸ್ತಾರೋ ಅವರು ಕಲ್ಪವೃಕ್ಷದಂತೆ ಅನುಗ್ರಹವನ್ನು ಮಾಡ್ತಾರೆ, ಕಾಮಧೇನುವಂತೂ ಅನುಗ್ರಹವನ್ನು ಮಾಡ್ತಾರೆ. ಇದರಲ್ಲಿ ನಮಗೆ ಕಲ್ಪವೃಕ್ಷ ಕಾಮಧೇನು ಏನು ಎಂಬುದಾಗಿ ಪ್ರಶ್ನೆ ಬಂದಾಗ, ಕಲ್ಪವೃಕ್ಷ ಅಂತಂದರೆ ಇದ್ದಲ್ಲೇ ಫಲವನ್ನು ಕೊಡುತ್ತದೆ. ಕಾಮಧೇನು ಅಂತಂದರೆ ಎಲ್ಲ ಕಡೆ ಸಂಚಾರವನ್ನು ಮಾಡುತ್ತಾ ಭಕ್ತರಿಗೆ ಅನುಗ್ರಹ ಮಾಡುವಂತಹ ಶಕ್ತಿ ಕಾಮಧೇನುಗಿದೆ. ಕಲ್ಪವೃಕ್ಷದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಇದ್ದುಕೊಂಡು ರಾಘವೇಂದ್ರ ಸ್ವಾಮಿಗಳವರು ಅಲ್ಲಿಗೆ ಬರುವಂತಹ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಜಯನಗರದ ರಾಯರ ಸನ್ನಿಧಾನಕ್ಕೆ ಆಗಮಿಸಿ ಕಾಮಧೇನುವಿನಂತೆ ಬಂದು ಪ್ರತಿಯೊಬ್ಬ ಭಕ್ತರಿಗೂ ಗುರುಗಳು ಅನುಗ್ರಹ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ತಮ್ಮ ವಾಹಿನಿ ಮುಖಾಂತರ ವೀಕ್ಷಣೆ ಮಾಡಿರಬಹುದು, ನೋಡ್ತಾ ಇರಬಹುದು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವುದರಿಂದ ವಯೋವೃದ್ಧರಿಗೂ, ಮಕ್ಕಳಿಗೂ, ಗರ್ಭಿಣಿ ಸ್ತ್ರೀಯರಿಗೂ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಬ್ಬ ಭಕ್ತರಿಗೂ ರಾಯರ ದರ್ಶನ ಪಡೆದುಕೊಳ್ಳಲು ಮತ್ತು ತೀರ್ಥಫಲ ಮಂತ್ರಾಕ್ಷತೆ ಮಹಾಮಂಗಾರತಿಯನ್ನು ಸ್ವೀಕರಿಸಲು ಪ್ರತಿಯೊಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂಬುದಾಗಿ ಈ ಮೂಲಕ ತಮಗೆ ತಿಳಿಸಿಕೊಡ್ತಾ ಇದ್ದೇವೆ. ಇದಿಷ್ಟು ಅರ್ಚಕರಾದ ನಂದಕುಮಾರ್ ಅವರ ಮಾತಾಗಿತ್ತು. ಅಂದರೆ ಎಲ್ಲ ರೀತಿಯ ಭದ್ರತೆ ಕೈಗೊಂಡಿದ್ದೇವೆ. ಸಾಕಷ್ಟು ಜನ ಬರ್ತಿದ್ರೆ. ಬೆಳಗ್ಗೆಯಿಂದ ಭಕ್ತಾದಿಗಳು ಬಂದು ರಾಯರ ದರ್ಶನವನ್ನ ತೆಗೆದುಕೊಳ್ತಿದ್ರು ಅಂತ ಒಂದು ಕಡೆ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಜಯನಗರದ ರಾಯರ ಮಠಕ್ಕೆ ಸಾಕಷ್ಟು ಭಕ್ತಾದಿಗಳು ಬರ್ತಿದ್ದಾರೆ. ರಾಯರ ದರ್ಶನವನ್ನ
ಪಡೆದುಕೊಳ್ತಿದ್ರೆ ಬೆಳಗ್ಗೆ 5 ಗಂಟೆಯಿಂದ ದೇವಸ್ಥಾನ ಓಪನ್ ಇದೆ. ಬೆಳಗ್ಗೆಯಿಂದ ಸಾಕಷ್ಟು ಭಕ್ತಾದಿಗಳು ಬಂದು ರಾಯರ ದರ್ಶನವನ್ನ ತೆಗೆದುಕೊಳ್ತಿದ್ರೆ ಈ ವರ್ಷ ಸುಖ ನೆಮ್ಮದಿ ಎಲ್ಲ ಕೊಡ್ಲಿ ಅಂತ ಸಾಕಷ್ಟು ಜನ ಭಕ್ತಾದಿಗಳು ಒಂದ್ ಕಡೆ ಪ್ರಾರ್ಥನೆ ಮಾಡ್ತಿದ್ರೆ. ದೃಶ್ಯಗಳ ನೋಡ್ತಿರ್ಬೋದು, ಸರದಿ ಸಾಲಿನಲ್ಲಿ ನಿಂತು ಒಂದ್ ಕಡೆ ರಾಯರ ದರ್ಶನ ಪಡ್ತಿದ್ರೆ. ಯಾಕಂದ್ರೆ ಹೊರಗಡೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನ ಮಾಡಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ಕ್ಯೂನಲ್ಲಿ ನಿಂತುಕೊಂಡು ರಾಯರ ದರ್ಶನ ಪಡೆದುಕೊಡ್ತಿದ್ರೆ. ಬೆಳಗ್ಗೆಯಿಂದ ರಾಯರಿಗೆ ವಿಶೇಷ ಪೂಜೆ ಪುರಸ್ಕಾರ ಮಾಡಿದರೆ, ಹೂವಿನಿಂದ ಅಲಂಕೃತ ರಾಯರನ್ನ ಮಾಡಿದರೆ. ನೋಡ್ತಿರ್ಬೋದು ದೃಶ್ಯಗಳು ಸಹ ತುಂಬಾ ಅದ್ಭುತವಾಗಿ ಮಾಡಿದರೆ. ಸಾಕಷ್ಟು ಭಕ್ತಾದಿಗಳು ಬಂದು ಒಂದ್ ಕಡೆ ರಾಯರ ದರ್ಶನ ಪಡೆದುಕೊಡ್ತಿದ್ರೆ. ಬೆಳಗ್ಗೆ 5 ಗಂಟೆ ದೇವಸ್ಥಾನ ಓಪನ್ ಇದೆ. ಹೊರಗಡೆ ತುಂಬಾ ರಶ್ ಇದೆ, ಒಂದ್ ಕಡೆ ಟ್ರಾಫಿಕ್ ಜಾಮ್ ಸುತ್ತಮುತ್ತ. ಹೀಗಾಗಿ ಸುತ್ತ ಒಂದು ಬೆಳಗ್ಗೆಯಿಂದ ಇಲ್ಲಿವರೆಗೂ ಸಾಕಷ್ಟು ಭಕ್ತಾದಿಗಳು ದರ್ಶನವನ್ನ ತೆಗೆದುಕೊಂಡಿದ್ದಾರೆ. ಇನ್ನೂ ಬರ್ತಾ ಇದ್ದಾರೆ. ರಾತ್ರಿ 10-11 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಯಾಕಂದ್ರೆ ಇವತ್ತು ಹೊಸ ವರ್ಷ ಮತ್ತು ಗುರುವಾರ ರಾಯರ ದರ್ಶನ ಪಡೆದುಕೊಂಡ್ರೆ ಇಷ್ಟಾರ್ಥಗಳು ಈಡೇರುತ್ತೆ ಎಂಬ ನಂಬಿಕೆ. ಹೀಗಾಗಿ ಭಕ್ತಾದಿಗಳು ಬಂದು ಸರದಿ ಸಾಲಿನಲ್ಲಿ, ಅದರಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ರಾಯರ ದರ್ಶನವನ್ನ ಪಡೆದುಕೊಳ್ತಿದ್ರೆ. ಇಲ್ಲಿ ಅರ್ಚಕರಾದ ನಂದಕುಮಾರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಗುರುಗಳೇ, ಎಷ್ಟು ಗಂಟೆಗೆ ಓಪನ್ ಆಯಿತು ಮತ್ತು ಸಾಕಷ್ಟು ಭಕ್ತಾದಿಗಳು ಬರ್ತಿದ್ದಾರೆ ಮತ್ತು ಹೊಸ ವರ್ಷ ರಾಯರ ವಾರ, ಏನು ಹೇಳ್ತೀರಿ ಗುರುಗಳಿಂದ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಬೆಂಗಳೂರಿನ ಕಲ್ಯಾಣಿ ನಗರದ ಜಯನಗರದ 5ನೇ ಸನ್ನಿಧಾನದಲ್ಲಿರುವ 5ನೇ ಬಡಾವಣೆಯಲ್ಲಿರುವ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿ 2ನೇ ಮಂತ್ರಾಲಯವೆಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಈ ಒಂದು ವಿಶೇಷವಾದ ಉತ್ಸವ ಗುರುರಾಯರ ಸನ್ನಿಧಾನದಲ್ಲಿ ನಡೀತಾ ಇದೆ. ತಾವು ಹೇಳಿದ ಪ್ರಕಾರ ನೂತನ ಹೊಸ ವರ್ಷ ಅಂದರೆ ನಿಮ್ಮ ಎಲ್ಲರಿಗೂ ಯುಗಾದಿ ಹಬ್ಬದ ನೂತನ ಹೊಸ ವರ್ಷ. ಆದರೂ ಸಹ ನಾವು ಆಂಗ್ಲದ ಒಂದು ಕ್ಯಾಲೆಂಡರ್ ಪ್ರಕಾರ ನೂತನ ಹೊಸ ವರ್ಷವನ್ನು ಆಚರಿಸ್ತೇವೆ. ಇದರ ಅಂಗವಾಗಿ ಸಹಸ್ರಾರು ಭಕ್ತರು ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಈಗ ಧನುರ್ಮಾಸ ಇರುವುದರಿಂದ ಬೆಳಗಿನ ಜಾವದಲ್ಲಿ ರಾಯರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ಅಲಂಕಾರಾದಿ ಕಾರ್ಯಕ್ರಮಗಳು, ಕನಕಾಭಿಷೇಕಗಳು ನೆರವೇರಿರುತ್ತೆ. ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭವಾದ ಭಕ್ತ ಜನರು ಈ ದಿನ ರಾತ್ರಿ 11 ಗಂಟೆವರೆಗೂ ಸಹ ಸಾರ್ವಜನಿಕವಾಗಿ ಪ್ರತಿಯೊಬ್ಬ ಭಕ್ತರಿಗೂ ರಾಯರ ದರ್ಶನ ಪಡೆಯಲು ಅವಕಾಶವನ್ನು ಮಾಡಿಕೊಟ್ಟಿರ್ತೇವೆ. ಇದೆಲ್ಲವೂ ಸಹ ನಮ್ಮ ಮಠದ ಹಿರಿಯ ವ್ಯವಸ್ಥಾಪಕರು ಆಗಿರುವಂತಹ RK ವಾದೀಂದ್ರಾಚಾರ್ಯರ ಒಂದು ನೇತೃತ್ವದಲ್ಲಿ ಭಕ್ತರ ಅನುಕೂಲಕ್ಕೋಸ್ಕರವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಗುರುರಾಯರ ಸನ್ನಿಧಾನದಲ್ಲಿ ಭಕ್ತರಿಗೆ ಅವಕಾಶಕ್ಕೋಸ್ಕರವಾಗಿ, ಭಕ್ತರಿಗೆ ಗುರುರಾಯರ ದರ್ಶನವಾಗಬೇಕು, ಗುರುಗಳ ಪ್ರಸಾದ ಸಿಗಬೇಕು, ತೀರ್ಥ ಫಲಮಂತ್ರಾಕ್ಷಿ ಸಿಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಈ ಪೂಜಾ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ. ಹೊರಗಡೆ ಸರದಿ ಸಾಲಿನಲ್ಲಿ ನಿಂತುಕೊಂಡ ಕಡೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇದು ಹೊಸ ವರ್ಷ ಮತ್ತು ರಾಯರ ವಾರ. ಬೆಳಗ್ಗೆ ಎಷ್ಟು ಗಂಟೆಗೆ ತುಂಬಾ ಜನ ಬರ್ತಿದ್ದಾರೆ ಸ್ವಾಮೀಜಿ? ಗುರುಗಳು ಏನು ಹೇಳ್ತೀರಂತ? ತಮಗೆ ತಿಳಿಸಿದ ಹಾಗೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶಯತ್. ರಾಘವೇಂದ್ರ ಸ್ವಾಮಿಗಳವರನ್ನು ಯಾರು ಭಕ್ತಿಯಿಂದ ಭಜಿಸ್ತಾರೋ ಅವರಿಗೆ ಸಂಪೂರ್ಣವಾಗಿ ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹವನ್ನು ಮಾಡ್ತಾರೆ. ಯಾಕೆಂತಂದರೆ ಕಲಿಯುಗದ ಕಲ್ಪತರು ಆಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಯಾರೋ ಭಕ್ತಿಯಿಂದ ಗುರುರಾಯರನ್ನು ಭಜಿಸ್ತಾರೋ ಅವರು ಕಲ್ಪವೃಕ್ಷದಂತೆ ಅನುಗ್ರಹವನ್ನು ಮಾಡ್ತಾರೆ, ಕಾಮಧೇನುವಂತೂ ಅನುಗ್ರಹವನ್ನು ಮಾಡ್ತಾರೆ. ಇದರಲ್ಲಿ ನಮಗೆ ಕಲ್ಪವೃಕ್ಷ ಕಾಮಧೇನು ಏನು ಎಂಬುದಾಗಿ ಪ್ರಶ್ನೆ ಬಂದಾಗ, ಕಲ್ಪವೃಕ್ಷ ಅಂತಂದರೆ ಇದ್ದಲ್ಲೇ ಫಲವನ್ನು ಕೊಡುತ್ತದೆ. ಕಾಮಧೇನು ಅಂತಂದರೆ ಎಲ್ಲ ಕಡೆ ಸಂಚಾರವನ್ನು ಮಾಡುತ್ತಾ ಭಕ್ತರಿಗೆ ಅನುಗ್ರಹವನ್ನು ಮಾಡುವಂತಹ ಶಕ್ತಿ ಕಾಮಧೇನುಗಿದೆ. ಕಲ್ಪವೃಕ್ಷದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಇದ್ದುಕೊಂಡು ರಾಘವೇಂದ್ರ ಸ್ವಾಮಿಗಳವರು ಅಲ್ಲಿಗೆ ಬರುವಂತಹ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಜಯನಗರದ ರಾಯರ ಸನ್ನಿಧಾನಕ್ಕೆ ಆಗಮಿಸಿ ಕಾಮಧೇನುವಿನಂತೆ ಬಂದು ಪ್ರತಿಯೊಬ್ಬ ಭಕ್ತರಿಗೂ ಗುರುಗಳು ಅನುಗ್ರಹ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ತಮ್ಮ ವಾಹಿನಿ ಮುಖಾಂತರ ವೀಕ್ಷಣೆ ಮಾಡಿರಬಹುದು, ನೋಡ್ತಾ ಇರಬಹುದು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವುದರಿಂದ ವಯೋವೃದ್ಧರಿಗೂ, ಮಕ್ಕಳಿಗೂ, ಗರ್ಭಿಣಿ ಸ್ತ್ರೀಯರಿಗೂ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಬ್ಬ ಭಕ್ತರಿಗೂ ರಾಯರ ದರ್ಶನ ಪಡೆದುಕೊಳ್ಳಲು ಮತ್ತು ತೀರ್ಥಫಲ ಮಂತ್ರಾಕ್ಷತೆ ಮಹಾಮಂಗಾರತಿಯನ್ನು ಸ್ವೀಕರಿಸಲು ಪ್ರತಿಯೊಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂಬುದಾಗಿ ಈ ಮೂಲಕ ತಮಗೆ ತಿಳಿಸಿಕೊಡ್ತಾ ಇದ್ದೇವೆ. ಇದಿಷ್ಟು ಅರ್ಚಕರಾದ ನಂದಕುಮಾರ್ ಅವರ ಮಾತಾಗಿತ್ತು. ಅಂದರೆ ಎಲ್ಲ ರೀತಿಯ ಭದ್ರತೆ ಕೈಗೊಂಡಿದ್ದೇವೆ. ಸಾಕಷ್ಟು ಜನ ಬರ್ತಿದ್ರೆ, ಬೆಳಗ್ಗೆಯಿಂದ ಭಕ್ತಾದಿಗಳು ಬಂದು ರಾಯರ ದರ್ಶನವನ್ನ ತೆಗೆದುಕೊಳ್ತಿದ್ರು ಅಂತ ಒಂದು ಕಡೆ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.